ಈ ತಿಂಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಪ್ರಾರಂಭಿಸಬೇಕು ಅಂತಿದ್ದವರು ಎಚ್ಚರಿಕೆ ಹೆಜ್ಜೆಡಿ ಮೇಷರಾಶಿಯವರು. ಉತ್ತಮ ಲಾಭವನ್ನ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಮೇಷರಾಶಿಯವರು ಕಾಣಬಹುದು. ದ್ವಿಗುಣ ಲಾಭವನ್ನ ದೂರದ ಪ್ರವಾಸದಿಂದ, ದೂರದ ವ್ಯಾಪಾರದಿಂದ ಕಾಣುವಂತರಾಗ್ತೀರಾ. ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡ್ತೀರಾ, ಅವರು ಜಾಗ್ರತೆಯಿಂದ ಇರಿ. ಸೆಕೆಂಡ್ ಹ್ಯಾಂಡ್ ಕಾರು, ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಜಾಗ್ರತೆಯಿಂದ ಪರ್ಚೇಸ್ ಮಾಡಿ. ಲಾಸ್ ಆಗತಕ್ಕಂತಹ, ಮೋಸ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮೇ ತಿಂಗಳು ಅಂದರೆ ಅಧಿಕ ಜ್ಯೇಷ್ಠ ಮಾಸ. ಈ ಮಾಸದ ಅಂದರೆ ಮೇ ತಿಂಗಳ ಅರ್ಧ ಭಾಗದಿಂದ ಪ್ರಾರಂಭ ಆಗ್ತಕ್ಕಂಥ ಮೇ ತಿಂಗಳು ಮೇಷರಾಶಿಯವರಿಗೆ ಲಾಭದಾಯಕ ಮಾಸವ. ಮೇ ತಿಂಗಳಲ್ಲಿ ಮೇಷರಾಶಿಯ ಸಹಿತವಾಗಿ 12 ರಾಶಿಯವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂಥೇಳಿ ಪ್ರತಿನಿತ್ಯವೂ ಕೂಡ ಒಂದು ಸಂಚಿಕೆ ಮುಖಾಂತರ ಒಂದು ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಿರ್ತಾನೆ. ಪರಭಾವನವ ಸಂವತ್ಸರ, ಉತ್ತರಾಯಣ, ಪ್ರಮುಖವಾಗಿ ವಸಂತ ಋತು 17ನೇ ತಾರೀಕುವರೆಗೂ ಇರತಕ್ಕಂಥದ್ದು. ತದನಂತರ ಗ್ರೀಷ್ಮ ಋತು ಪ್ರಾರಂಭ ಆಗುತ್ತೆ. ಹಾಗೆಯೇ ವೈಶಾಖ ಮಾಸ ಮುಕ್ತಾಯವಾಗಿ ನಮಗೆ ಚೈತ್ರ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ಮಾಸದ ಅಂದರೆ ಮೇ ಮಾಸದ ಪಂಚಾಂಗದ ಫಲ. ಇನ್ನು ಮೇಷರಾಶಿಯವರಿಗೆ ಮೇ ತಿಂಗಳು ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ಪ್ರಮುಖವಾಗಿ ವ್ಯಾಪಾರದಲ್ಲಿ ಲಾಭ, ಉತ್ತಮ ಲಾಭವನ್ನು ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಮೇಷರಾಶಿಯವರು ಕಾಣಬಹುದು. ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕಾಣುವಂತರಾಗ್ತೀರಾ. ಪ್ರಮುಖ ಕೌಟುಂಬಿಕ ಕಲಹಗಳು ಮೇಷರಾಶಿಯವರ ದೂರವಾಗುತ್ತೆ. ಒಳ್ಳೆಯ ಶಾಂತಿಯನ್ನು, ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಮೇಷರಾಶಿಯವರು ಇಷ್ಟು ಸಿಕ್ಕರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. 7.5 ಕಾಲ ಬೇರೆ, ತುಂಬ ನಿಷ್ಠೂರಗಳು, ಜನರ ವಿರೋಧ, ಮನಸ್ತಾಪಗಳು, ನಾನಾ ರೀತಿಯ ಚರ್ಚೆ, ಈ ಥರ ಅದಷ್ಟು ಸಾಲಬಾಧಗಳು ತುಂಬ ಹಿಂಡಿಬಿಟ್ಟಿದೆ ಅವ್ರನ್ನ. ಅಟ್ಲೀಸ್ಟ್ ಮನೆಯಲ್ಲಾದರೂ ನೆಮ್ಮದಿ ಸಿಕ್ಕಿದ್ರೆ ಜೀವನ ಆರಾಮ್ಸೆ ಇರಬಹುದು ಅಂತ ಅಂದ್ಕೊಳ್ತಿರ್ತೀರಾ. ಖಂಡಿತ ಈ ಮಾಸ ಅದು ಈಡೇರತಕ್ಕಂಥದ್ದು. ಮೇ ಮಾಸದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಈಡೇರುತ್ತೆ. ಕುಟುಂಬದಲ್ಲಿ ಉತ್ತಮ ಅನ್ಯೋನ್ಯತೆ ನೋಡ್ತೀರಾ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕುಟುಂಬದ ವಿಚಾರದಲ್ಲಿ ನೋಡುವಂತಾಗ್ತೀರಾ. ಈ ತಿಂಗಳು ಮೇಷರಾಶಿಯವರು ಶುಭದ ಸುದ್ದಿಯನ್ನು ಕೇಳತಕ್ಕಂತಹ ಮಾಸವಾಗಿರುತ್ತೆ. ಇವರ ಒಳ್ಳೆಯ ಶುಭ ಸುದ್ದಿ ಕೇಳ್ತೀರಿ. ಮನಸ್ಸಿಗೆ ತುಂಬ ಹತ್ರವಾಗಿರ್ತಕ್ಕಂಥದ್ದು. ಎಷ್ಟೋ ತಿಂಗಳುಗಳಿಂದ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸ ಈಡೇರ್ತಾ ಇಲ್ಲ ಅಂತ ಯಾವ ದುಃಖ ಇರುತ್ತೆ, ಆ ದುಃಖ ದೂರವಾಗತಕ್ಕಂಥದ್ದು. ಖಂಡಿತ ಆ ಕುಲದೇವರ ಅನುಗ್ರಹದಿಂದ, ಅಂದರೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಮನಸ್ಸಿಗೆ ಏನೋ ತೃಪ್ತಿಕರತಕ್ಕಂಥ ಜೀವನ ನಡೀತಾ ಇರುತ್ತೆ. ಹಾಗೂ ಆಧ್ಯಾತ್ಮಿಕವಾಗಿ ಜ್ಞಾನ ವೃದ್ಧಿ ಆಗುತ್ತೆ. ಆಧ್ಯಾತ್ಮಿಕದಲ್ಲಿ ತುಂಬ ತೊಡಗಿಸ್ಕೊಳ್ತೀರ ಮೇಷರಾಶಿಯವರು ಈ ಮಂತ್. ಧಾರ್ಮಿಕ ಕ್ಷೇತ್ರಗಳ ಪ್ರವಾಸ ಮಾಡತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ಇದೇ ರೀತಿ ನಾನಾ ರೀತಿಯ ಧಾರ್ಮಿಕ ಚಟುವಟಿಕೆಗಳಲ್ಲಿ, ದೇವಸ್ಥಾನ, ಹಬ್ಬ ಹರಿದಿನ, ಈ ಥರ ನಾನಾ ಕೆಲಸ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಂಡು ನೆಮ್ಮದಿಯಿಂದ ಆರಾಮ್ಸೆಯಿಂದಿರತಕ್ಕಂತಹ ಸಂಪೂರ್ಣ ತಿಂಗಳು ಇದಾಗಿರುತ್ತೆ. ದೂರದ ಪ್ರವಾಸವನ್ನು ಮಾಡಿಕೊಂಡು ಆತ್ಮೀಯ ಸ್ನೇಹಿತರೊಂದಿಗೆ ಒಂದಷ್ಟು ಸಮಯವನ್ನು ಕಳ್ಕೊಂಡು ಮನಸ್ಸನ್ನು ಅಗರವಾಗಿಟ್ಕೊಳ್ತಾರೆ. ಅಂದರೆ ಈ ತಿಂಗಳು ಒಂದಷ್ಟು ಮೇಷರಾಶಿಯವರು ಶುಭವನ್ನು ಅಪೇಕ್ಷೆ ಮಾಡ್ಬೋದು, ಲಾಭವನ್ನು ಅಪೇಕ್ಷೆ ಮಾಡ್ಬೋದು, ನೆಮ್ಮದಿಯನ್ನು ಅಪೇಕ್ಷೆ ಮಾಡ್ಬೋದು. ತಿಂಗ್ ತುಂಬ ಜನ ಖುಷಿ ಆಗ್ತಾ ಇರುತ್ತೆ ವಿಡಿಯೋ ನೋಡ್ತಿದ್ದವ್ರಿಗೆ. ಈ 3ಗೋಸ್ಕರ ತುಂಬ ಒದ್ದಾಡ್ಬಿಟ್ಟಿದ್ದೀವಿ ತುಂಬ ತಿಂಗಳುಗಳಿಂದ. ಈ 3 ವಿಚಾರದಲ್ಲಿ ಲಾಭವೇ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಈಗಾದರೂ ಕೂಡ ಶಾಂತಿ, ನೆಮ್ಮದಿ, ಒಳ್ಳೆಯ ಆರೋಗ್ಯ ಅಥವಾ ವ್ಯಾಪಾರದಲ್ಲಿ ಲಾಭ ಇಷ್ಟು ಸಿಗ್ತಿದೆಯಲ್ಲ ಸಾಕು, ಹಿಂದೆ ಮಾಡಿರ್ತಕ್ಕಂಥ ಸಾಲವನ್ನು, ಒಂದಷ್ಟು ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೀರಾ. ಖಂಡಿತವಾಗಿಯೂ ಅದನ್ನು ಮಾಡ್ಬೋದು. ಖಂಡಿತ ಅದು ಒಳ್ಳೆಯ ಅಭಿವೃದ್ಧಿಯನ್ನು ನಿಮಗೆ ತಂದು ಕೊಡುತ್ತೆ. ಈ ತಿಂಗಳು ಅಧಿಕ ಶ್ರಮದಿಂದಲೇ ಮೇಷರಾಶಿಯವರು ಲಾಭವನ್ನು ಪಡೆಯತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡ್ತಿರೋ ಅಷ್ಟೇ ಲಾಭವನ್ನು ಮೇಷರಾಶಿಯವರು ಈ ತಿಂಗಳು ಪಡೆದುಕೊಳ್ತೀರಾ. ಶ್ರಮಪಟ್ಟು ಕೆಲಸ ಮಾಡಿ. ತುಂಬ ಸ್ಮಾರ್ಟ್ ವರ್ಕನ್ನು ಮಾಡೋಕ್ಕೆ ಹೋಗಬೇಡಿ. ತಿಳಿದಿರಲಿ, ತುಂಬ ಜನ ಮಾಡತಕ್ಕಂಥ ತಪ್ಪಿದೆ. ಸ್ಮಾರ್ಟ್ ವರ್ಕ್ ಮಾಡ್ಬೋಣ, ಹಾರ್ಡ್ ವರ್ಕ್ ಬೇಡ. ಈಗ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡ್ಬೋಣ, ಜಾಸ್ತಿ ಯಾಕೆ ಮಾಡಬೇಕು? ಆ ತಪ್ಪನ್ನು ಮಾಡಬೇಡಿ. ಶ್ರಮಪಟ್ಟು ಕೆಲಸ ಮಾಡಿ. ಖಂಡಿತ ಯಾವತ್ತೂ ಶ್ರಮಕ್ಕೆ ಬೆಲೆ ಇದ್ದೇ ಇರತಕ್ಕಂಥದ್ದು. ಭಗವಂತ ಯಾರಿಗೂ ಮೋಸ ಮಾಡೋದು ಶ್ರಮದ ವಿಚಾರಕ್ಕೆ. ಮೇಷರಾಶಿಯವರು ಶ್ರಮಪಟ್ಟು ಕೆಲಸ ಮಾಡಿ, ಲಾಭವಾಗತ್ತೆ. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣುವಂತರಾಗ್ತೀರಾ. ಯಾರು ಆರೋಗ್ಯದ ಸಮಸ್ಯೆಯಲ್ಲಿ ಮೇಷರಾಶಿಯವರು ತುಂಬ ಅನುಭವಿಸ್ತಾ ಇದ್ದೀರಾ, ತುಂಬ ವೀಕ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ದುಡಿತಕ್ಕಂಥ ಚೈತನ್ಯ ಕಮ್ಮಿ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಿದೆ,
ಎಲ್ಲ ಸಮಸ್ಯೆಗಳು ಬದಿಗೊತ್ತಿ ಖಂಡಿತವಾಗಿಯೂ ಆರೋಗ್ಯದಲ್ಲಿ ಮಹಾಮೃತ್ಯುಂಜಯದಿಂದ ವೃದ್ಧಿ ಆಗುತ್ತೆ. ಹಾಗೆಯೇ ದೂರದ ಪ್ರಯಾಣದಿಂದ ಲಾಭದಾಯಕ. ತುಂಬ ದೂರದ ಟ್ರಾವೆಲ್ಗಳನ್ನು, ಎಷ್ಟೋ ಜನದ ಬಿಸ್ನೆಸ್ ಹೀಗೆ ಇರುತ್ತೆ, ಅಥವಾ ಕೆಲಸ ಕಾರ್ಯಗಳು ಪ್ರಯಾಣ ಮಾಡಿಕೊಂಡೇ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡ್ತಾರೆ. ಅಂಥವ್ರಿಗೆಲ್ಲರೂ ಕೂಡ ಈ ತಿಂಗಳು ಲಾಭದಾಯಕ ತಿಂಗಳು. ಅಂದ್ಕೊಂಡಿರತಕ್ಕಂಥ ಯಥೇಚ್ಛವಾಗಿ ಅಂದರೆ ದ್ವಿಗುಣ ಲಾಭವನ್ನು ದೂರದ ಪ್ರವಾಸದಿಂದ, ದೂರದ ವ್ಯಾಪಾರದಿಂದ ಕಾಣುವಂತರಾಗ್ತೀರಾ. ಕಣ್ಮುಚ್ಕೊಂಡು ಹೋಗಿ ವ್ಯಾಪಾರ ವ್ಯವಹಾರಕ್ಕೆ ದೂರಕ್ಕೆ ಯಾರು ಹೋಗ್ತಿದ್ದವರು ಏನು ಲಾಭವನ್ನು ಅಪೇಕ್ಷೆ ಮಾಡ್ತೀರಾ, ಅದರ ಎರಡರಷ್ಟು ಲಾಭವನ್ನು ಈ ತಿಂಗಳು ಪಡೆದುಕೊಳ್ಳುವಂತರಾಗ್ತೀರಾ. ತಿಳಿದಿರಲಿ ಮೇಷರಾಶಿಯವರಿಗೆ ಪಾಲುದಾರರೊಂದಿಗೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಾಮಾರಿದ್ರೂ ಕೂಡ ದೊಡ್ಡ ಮಟ್ಟದ ನಷ್ಟ ಹಾಗೂ ವೈಮನಸ್ಸು ಪ್ರಾರಂಭವಾಗುತ್ತೆ. ಈ ತಿಂಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪ್ರಾರಂಭಿಸಬೇಕು ಅಂತಿದ್ದವರು ಎಚ್ಚರಿಕೆ ಹೆಜ್ಜೆಡಿ ಮೇಷರಾಶಿಯವರು. ಆ ಮಾಡತಕ್ಕಂಥ ಬಿಸ್ನೆಸ್ಸೇ ಮುಳಿವಾಗುತ್ತೆ. ನಿಮಗೆ ಸಂಬಂಧಗಳು ಹಾಳಾಗತಕ್ಕಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದವರು ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಮ ಬಿಸ್ನೆಸ್ಸನ್ನು ನೋಡಿಕೊಳ್ಳಿ. ಇಲ್ಲದಿದ್ದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಣ್ಣ ಪುಟ್ಟ ಮಾತುಗಳಿಗೂ ಬಿಸ್ನೆಸ್ನೇ ಬ್ರೇಕ್ ಡೌನ್ ಮಾಡ್ಕೊಳ್ತಕ್ಕಂತಹ ಸನ್ನಿವೇಶಗಳು ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿರತಕ್ಕಂತಹ ಸಮಯವಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವ್ರಿಗೆ. ಅದು ಪ್ರಮುಖ. ಈಗ ಹೊಸದಾಗಿ ಯಾರು ಶುರು ಮಾಡ್ಕೊಳ್ಬೇಕು ಅಂತಿರ್ತಾರೋ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸತಕ್ಕಂಥದ್ದು. ಹಾಗೆಯೇ ಈ ತಿಂಗಳು ತೆಗೆದುಕೊಳ್ಳತಕ್ಕಂತಹ ಕೆಲವು ನಿರ್ಧಾರಗಳಿಂದ ನಷ್ಟ ಸಂಭವ. ಈ ತಿಂಗಳು ಮೇಷರಾಶಿಯವರು ಯಾವುದಾದ್ರೂ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಜಾಗ್ರತೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಅಜಾಗೃತತೆಯಿಂದ ಅಥವಾ ಏನೋ ತೆಗೆದುಕೊಳ್ತೀನಿ ಅಥವಾ ಏನೋ ಮಾಡ್ತೀನಿ ಅಂಥೇಳಿ ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಉದ್ಯೋಗಿಗಳಿಗೆ ಈ ಮಾಸ ಒತ್ತಡದ ಮಾಸ. ಯಾರು ಕೆಲಸಕ್ಕೆ ಎಂಪ್ಲಾಯಿಗಳಾಗಿ ಹೋಗ್ತಿರ್ತಿರೋ ಬೇರೆ ಕಡೆ ಅವ್ರಿಗೆಲ್ಲರೂ ಕೂಡ ಈ ಮಾಸ ತುಂಬ ಕೆಲಸ ಇರುತ್ತೆ. ಹೆಕ್ಟಿಕ್ ಕೆಲಸ, ತಲೆಬಿಸಿ, ತುಂಬ ಸುಸ್ತಾಗತಕ್ಕಂಥ ಒಂದಷ್ಟು ಸನ್ನಿವೇಶಗಳು, ಮುಜುಗರ ಉಂಟಾಗತಕ್ಕಂಥ ಸನ್ನಿವೇಶಗಳು ಕೂಡ ಮೇಷರಾಶಿಯವ್ರನ್ನ ಈ ಮಾಸ ಬಾಧಿಸುತ್ತೆ. ಸ್ವಲ್ಪ ಆ ವಿಚಾರದಾಗಿ ಸೂಕ್ಷ್ಮವಾಗಿ ಯಾವ ರೀತಿ ನಿಭಾಯಿಸಬೇಕೋ ಆ ರೀತಿ ನಿಭಾಯಿಸಿ ಖಂಡಿತ ಶುಭವನ್ನು ನೋಡುವಂತರಾಗ್ತೀರ. ಹಾಗೆಯೇ ಮೇಷರಾಶಿಯವರಿಗೆ ಈ ಮಾಸ ಬಂಧುಗಳಿಂದಲೇ ತೊಂದರೆ ಜಾಸ್ತಿ ಆಗುತ್ತೆ. ಯಾರು ನೆಂಟರಿಷ್ಟರು ಅಂತ ಅಂದ್ಕೊಂಡಿರ್ತೀರ, ಯಾರು ಆತ್ಮೀಯರು ಅಂತ ಅಂದ್ಕೊಂಡಿರ್ತಾರೋ ಅವರೇ ನಿಮಗೆ ಯಥೇಚ್ಛವಾಗಿ ಸಮಸ್ಯೆಯನ್ನು ಮಾಡುವಂತರಾಗ್ತಾರೆ. ಕಿರಿಕಿರಿ ಮಾಡ್ತಾರೆ ನಿಮಗೆ. ಈ ಮಾಸ ಮೇಷರಾಶಿಯವರು ಯೂಸ್ಡ್ ಕಾರ್ಗಳನ್ನು ಅಥವಾ ಯೂಸ್ಡ್ ವೆಹಿಕಲ್ಗಳನ್ನು ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಜಾಗ್ರತೆಯಿಂದ ಪರ್ಚೇಸ್ ಮಾಡಿ. ಲಾಸ್ ಆಗತಕ್ಕಂತಹ, ಮೋಸ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಯಾರ ಪ್ರವಾಸವನ್ನು ಹಮ್ಮಿಕೊಳ್ಬೇಕು ಅಂತಿದ್ರೆ ಈ ಮಾಸ ಖಂಡಿತ ಹೋಗತಕ್ಕಂಥದ್ದು. ಆದರೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಖರ್ಚಿನ ಬಗ್ಗೆ ಗಮನ ಹರಿಸಿ. ಇಲ್ಲದಿದ್ದರೆ ಸುಮ್ಮನೆ ಅನ್ನೆಸೆಸರಿ ಅಧಿಕವಾದ ಖರ್ಚಾಗಿ ಹಣಕಾಸಿನ ಮುಂಗಟ್ಟನ್ನು ನೀವೇ ಎದುರಿಸಬೇಕಾಗತಕ್ಕಂತಹ ಸನ್ನಿವೇಶಗಳು ಬಂದ್ಬಿಡುತ್ತೆ. ಈ ಮಾಸ ನಾನಾ ರೀತಿಯ ಚಿಂತೆಗಳು ನಿಮಗೆ ಬಾಧಿಸುತ್ತೆ. ಮನೆಯಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಅನ್ಯೋನ್ಯತೆ ವೃದ್ಧಿ ಆಗ್ತಿರುತ್ತೆ. ಆದರೆ ವ್ಯಾಪಾರದಲ್ಲಿ ಲಾಭವನ್ನು ನೋಡಿದ್ರೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಥವಾ ಹೊರಗಡೆಯ ಜಗತ್ತು ನಿಮಗೆ ನಾನಾ ರೀತಿಯ ಟೆನ್ಷನ್ಸನ್ನು ಕೊಟ್ಟು ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾಗ್ತೀರಾ. ಹಾಗೆಯೇ ಈ ಮಾಸ ಅನ್ನೆಸೆಸರಿ ಅನವಶ್ಯಕವಾಗಿ ವಾದ ವಿವಾದಗಳಿಂದ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ತೀರ. ಯಾರೊಂದಿಗೆ ಎಷ್ಟು ವಿವರಿಸಬೇಕೋ, ಯಾರೊಂದಿಗೆ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡಿ ಮೇಷರಾಶಿಯವರು. ಅತಿಯಾದ ಮಾತು ಕೂಡ ಕೆಲವೊಂದು ಬಾರಿ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ. ಆ ದೊಡ್ಡ ಸಂಕಷ್ಟಗಳು ನಿಮ್ಮನ್ನು ಬಾಧಿಸುವಂತಾಗತ್ತೆ. ಸ್ವಲ್ಪ ಈ ವಿಚಾರವಾಗಿ ಜಾಗ್ರತೆಯಿಂದ ಇರತಕ್ಕಂಥದ್ದು. ಹಣಕಾಸಿನ ವ್ಯವಹಾರ ಮಾಡತಕ್ಕಂಥವ್ರು ಜಾಗ್ರತೆಯಿಂದಿರಿ. ನಷ್ಟವಾಗತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಸಹೋದ್ಯೋಗಿಗಳೇ ಈ ಮಾಸ ನಿಮಗೆ ಕಿರಿಕಿರಿಯನ್ನು ತಂದು ಕೊಟ್ಬಿಡ್ಬೋದು. ಅಂದುಕೊಂಡಂತಹ ಮಟ್ಟಿಗೆ ಕೆಲಸ ಕಾರ್ಯಗಳು ಈ ಮಾಸ ಕೈಗೂಡೋದಿಲ್ಲ. ನಿಮ್ಮ ಸಹೋದ್ಯೋಗಿಗಳೇ, ನಿಮ್ಮ ಜೊತೆಗಿದ್ದವರೇ ನಿಮಗೆ ತೊಂದರೆಯನ್ನು ಕೊಡ್ತಾರೆ. ಈ ಮಾಸ ನಿಮ್ಮ ವಿರುದ್ಧ ಅಪನಿಂದನೆಗಳ ಮಾತನಾಡ್ತಾರೆ. ಹಣಕಾಸಿನ ವ್ಯವಹಾರ ಮಾಡತಕ್ಕಂಥವರು, ಅದು ಬಡ್ಡಿ ವ್ಯವಹಾರನೋ, ಲೇವದಿ ವ್ಯವಹಾರನೋ ಅಥವಾ ನೀವೇನೋ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡ್ತೀರಾ, ಅವರು ಜಾಗ್ರತೆಯಿಂದಾರಿ. ಮೇಷರಾಶಿಯವರು ನಷ್ಟವಾಗತಕ್ಕಂತಹ, ಮೋಸ ಹೋಗಿ ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ಗಳಿರುತ್ತೆ. ಇನ್ನು ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿರ್ತೀರ, ಈ ತಿಂಗಳು ಇಷ್ಟು ನಾನು ಸಂಪಾದನೆ ಮಾಡಬೇಕು, ಈ ತಿಂಗಳು ಈ ಥರ ಸಾಲ ಬಾಧೆ ತೀರಿಸ್ಕೊಳ್ಬೇಕು, ಈ ತಿಂಗಳು ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂತ. ಮೇಷರಾಶಿಯವರು ಅಂದ್ಕೊಂಡಿರ್ತಕ್ಕಂಥ ಇಷ್ಟು ಕೆಲಸ ಕಾರ್ಯಗಳನ್ನು ನೀವು ಅಂದ್ಕೊಂಡಿರ್ತಕ್ಕಂಥ ಮಟ್ಟಿಗೆ ರೀಚ್ ಮಾಡೋಕ್ಕೆ ಈ ಮಾಸ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಹಿಂಬದಿ ಅಂದರೆ ಸ್ವಲ್ಪ ಅದಕ್ಕಿಂತ ಒಂಚೂರು ಹಿಂದೆ ಇಟ್ಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರು ಈ ಮಾಸ ಗಣಪತಿಯನ್ನು ಯಥೇಚ್ಛವಾಗಿ ಆರಾಧನೆ ಮಾಡಿ.
ಖಂಡಿತ ಮಹಾಗಣಪತಿ ಇರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಡ್ತಾನೆ, ಬರತಕ್ಕಂಥ ವಿಘ್ನಗಳನ್ನು ದೂರ ಮಾಡಿಕೊಡ್ತಾನೆ. ಈ ಸಂಪೂರ್ಣ ಮಾಸ ಸುಂದರದಿಂದ ನೆಮ್ಮದಿಯಿಂದಿರತಕ್ಕಂಥ ಮಾಸವಾಗುತ್ತೆ. ಮೇಷರಾಶಿ ಸಹಿತ ಎಲ್ಲ ರಾಶಿಯವರಿಗೆ ಈ ಮಾಸದಲ್ಲಿ ಬರತಕ್ಕಂಥ ಅಂಗಾರಕ ಚತುರ್ಥಿ ಅಂದರೆ ಮೇ 5ನೇ ತಾರೀಕು ಅಂಗಾರಕ ಚತುರ್ಥಿ ಇದೆ. ಎಲ್ಲರೂ ನಿಮ್ಮ ಶಕ್ತಿಯನುಸಾರ ಹತ್ತಿರಲ್ಲಿರತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಗಣಪತಿಗೆ ಲಡ್ಡುವನ್ನು, ಮೋದಕವನ್ನು, ಪಂಚಕಜ್ಜಾಯವನ್ನು ಹಾಗೂ ಇಷ್ಟವಾಗಿರತಕ್ಕಂಥ ಕಡಲೆಕಾಳು ಉಸ್ಲಿಯನ್ನು ನೈವೇದ್ಯ ಹಾಕ್ಕೊಡಿ. ಖಂಡಿತ ನಿಮಗಿರತಕ್ಕಂಥ ಎಲ್ಲ ಅಡೆತಡೆಗಳು, ನಿಷ್ಠೂರಗಳು, ಸಂತಾನ ಸಹಿತವಾಗಿ ಮದುವೆಗಿರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಣುವಂತಾಗ್ತೀರ. ಮುಂದಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಮೇ ತಿಂಗಳು ಅದೃಷ್ಟದ ಮಾಸವ ಅಥವಾ ಸಮಸ್ಯೆಯ ಮಾಸವ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭಮಸ್ತು.